ಅಯ್ಯ ಮುಖ ಕೊಡ್ದಂಗೆನೆ ಹೇಳ್ಬಿಡೋದ, ನಂದು ಬೇಡ ಒಟ್ಟೋಗು ನೀನ್ ಇಲ್ಲಿಂದ ಅಂತ. ಒಂದ್ ಜಾಗದಲ್ಲಿ ಇರೋದು ಎಲೆಕ್ಟ್ರಿಸಿಟಿನ ಕೈಯಲ್ಲೆಲ್ಲ ಮುಕ್ಕೋದು. ಹೋಟ್ಲು ಇಲ್ಲೇ ಲೊಕೇಶನ್ ತೋರಿಸ್ತಿದೆ, ನೋಡಿದ್ರೆ ವೆಜ್ ಹೋಟ್ಲು. ಗುರು ನಾವೀಗ ಅಲ್ಲಿ ಅಗ್ವಾಡ ಫೋರ್ಟ್ ಹೋದ್ವಲ್ಲ, ಅದ್ರದ್ದು ಸೆಕೆಂಡ್ ಪಾರ್ಟ್ ಅಲ್ಲಿ ಇದೀವಿ. ಇದು ಸಿಕೇರಾ ಬೀಚ್ ಅಂತ. ಈ ಬೀಚ್ ಅಗ್ವಾಡ ಫೋರ್ಟ್ ಇದ್ದು ಪಾರ್ಟೇ. ಬನ್ನಿ ತೋರಿಸ್ತೀನಿ ಹೆಂಗಿದೆ ಅಂತ. ಗುರು ಅಲ್ಲಿ ಮೀನ್ ಹಿಡಿತಿದ್ರು, ಅವ್ರ ಹತ್ರ ಹೋಗ್ಬಿಟ್ಟು ಕೇಳ್ದೆ, ಏನು ಅಣ್ಣ ನಿಮ್ದೊಂದ್ 2 ಕ್ಲಿಪ್ಸ್ ತೆಗಿಲ್ಲ ಅಂತ. ಅಯ್ಯ ಮುಖ ಕೊಡ್ದಂಗೆನೆ ಹೇಳ್ಬಿಡೋದ, ನಂದು ಬೇಡ ಒಟ್ಟೋಗು ನೀನ್ ಇಲ್ಲಿಂದ ಅಂತ. ನಾವ್ ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ. ಸುಮ್ನೆ ಅಲ್ಲಿಂದ ಆ ಕಡೆಯಿಂದ ಈ ಕಡೆ ಬಂದು, ಈ ಕಡೆ ಇನ್ನೊಂದ್ ಸ್ಪಾಟ್ ಇದೆ, ಇಲ್ಲಿ ಕುತ್ಕೊಳಕ್ಕೆಲ್ಲ ಜಾಗ ಇದೆ. ಸಂಜೆ ಬಂದ್ರೆ ಮಾತ್ರ ಸಖತ್ತಾಗಿರುತ್ತೆ ಈ ಫೋರ್ಟ್. ಈ ಜಾಗದಿಂದ ನೋಡಕ್ಕೆ ಇದು ಸೇಮ್ ಫೋರ್ಟ್ ತರನೇ ಇದೆ, ಯಾಕಂದ್ರೆ ಇಲ್ಲಿ ಸನ್ಸೆಟ್ ಎಲ್ಲ ಸಖತ್ತಾಗಿರೋ ಜಾಗ ಇದು. ಈ ಬೀಚ್ ಯಾಕೆ ಫೇಮಸ್ ಅಂದ್ರೆ ಇದ್ರದ್ದು ನೀರ್ ಬಂದ್ಬಿಟ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿರುತ್ತೆ, ತುಂಬಾ ಕ್ಲೀನ್ ಆಗಿದೆ. ಆಮೇಲೆ ಸೇಮ್ ಸ್ಯಾಂಡ್ ಅಷ್ಟೇ ಗೋಲ್ಡನ್ ಕಲರ್ ಅಲ್ಲಿ ಇದೆ. ಆಮೇಲೆ ಇನ್ನೊಂದು ಫೇಮಸ್ ಯಾಕೆ ಅಂದ್ರೆ ಇಲ್ಲಿ ತುಂಬಾ ಕೊಕೊನೆಟ್ ಟ್ರೀಸ್ ಮತ್ತೆ ಫುಲ್ ಗ್ರೀನರಿ ಆಗಿದೆ. ನಾವು ಇನ್ನೊಂದ್ ಕಡೆ ಹೋಗೋಣ. ಅಲ್ಲಿಂದ ಈ ಕಡೆ ಬಂದೆ ನೋಡಿ, ಅಲ್ಲಿದ್ದೆ, ಅಲ್ಲಿಂದ ಈ ಕಡೆ ಬಂದೆ. ಈಗ ಇನ್ನು ಸ್ವಲ್ಪ ದೂರ ಅವನು ಅಲ್ಲಿ ಟ್ರಾವೆಲ್ ಏಜೆಂಟ್ ಹೇಳ್ದ ಇಲ್ಲಿಂದ ಆ ಫೋರ್ಟ್ ಕಾಣಿಸುತ್ತೆ ಅಂತ. ಯಾವ ಕಡೆಯಿಂದ ನೋಡಿದ್ರು ಕಾಣಿಸ್ತಿಲ್ಲ ಫೋರ್ಟ್, ಎಲ್ಲಿದೆ ಅಂತ ಗೊತ್ತಿಲ್ಲ. ಬನ್ನಿ ನಾನು ಅಲ್ಲಿ ಮೇಲೆ ಹೋಗ್ಬಿಟ್ಟು ನಿಮ್ಗೆ ಅಲ್ಲಿಂದ ವ್ಯೂ ತೋರಿಸ್ತೀನಿ ಹೆಂಗಿದೆ ಅಂತ. ಈಗ ಅಲ್ಲಿಂದ ಬಂದ್ಬಿಟ್ಟು ಇಲ್ಲಿ ಕಾರ್ನರ್ ಅಲ್ಲಿ ನಿಂತಿದ್ದೀನಿ. ಅಲ್ಲಿಂದ ಇಲ್ಲಿ ಸಖತ್ತಾಗಿದೆ. ಇಲ್ಲಿ ಗ್ಲಾಸ್ ಹಾಕಿದ್ದಾರೆ, ಅಂದ್ರೆ ಆ ಕಡೆ ಹೋಗಿ ಯಾರಾದ್ರೂ ಬಿದ್ದೋಗ್ತಾರೆ ಅಂತ ಸೇಫ್ಟಿಗೋಸ್ಕರ. ಇಲ್ಲಿಂದ ಫೋರ್ಟ್ ಕಾಣಿಸ್ತಿದೆ, ಅಲ್ಲಿ ನೋಡಿ ತೋರಿಸ್ತೀನಿ ನಿಮ್ಗೆ. ಆದ್ರೆ ಆ ಫೋರ್ಟ್ ಫುಲ್ ಕಾಣಿಸ್ತಿಲ್ಲ, ನನ್ಗೆ ಕನ್ಫರ್ಮ್ ಇಲ್ಲ ಅದು ಫೋರ್ಟ್ ಏನು ಅಂತ. ಮಾತ್ರ ಅರ್ಧ ಪಾರ್ಟ್ ಕಾಣಿಸ್ತಿದೆ ಇಲ್ಲಿಂದ ತೋರಿಸಿದ್ನಲ್ಲ. ಇನ್ ಸ್ವಲ್ಪ ಹೊತ್ತು ಟೈಮ್ ಇದೆ, ಈ ಪೀಸ್ಫುಲ್ ಆಗಿರೋ ಜಾಗದಲ್ಲಿ ಸ್ವಲ್ಪ ಕುತ್ಕೊಂಡು ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ. ನೆಕ್ಸ್ಟ್ ಪ್ಲೇಸ್ ಮಾತ್ರ ಅಲ್ಟಿ ಆಗಿದೆ, ಫಸ್ಟ್ ಟೈಮ್ ಹೋಗ್ತಿರೋದು, ಅದನ್ನು ಇಂಡಿಯಾದಲ್ಲಿ ಒಂದೇ ಪ್ಲೇಸ್ ಇರೋದು. ಗುರು ನಾನು ಹಾಗೆ ಹೇಳ್ದಂಗೆ ಆ ಪ್ಲೇಸ್ ಬಂದು ರೀಚ್ ಆಗಿದ್ದೀವಿ. ಇಲ್ಲಿ ಟಿಕೆಟ್ ತಗೊಂಡು ಡೈರೆಕ್ಟ್ ಒಳಗಡೆ ಹೋಗೋಣ. ಇಲ್ಲಿ ಏನೋ ಹೊಸದಾಗಿ ಮಾಡಿದ್ದಾರೆ, ಇಂಡಿಯಾದಲ್ಲಿ ಇದು ಬರೀ ಇದೊಂದು ಜಾಗದಲ್ಲಿ ಇರೋದು. ಎಲೆಕ್ಟ್ರಿಸಿಟಿನ ಕೈಯಲ್ಲೆಲ್ಲ ಮುಕ್ಕೋದು. ಬನ್ನಿ ಒಳಗಡೆ ಹೋಗ್ತೀನಿ, ತೋರಿಸ್ತೀನಿ ಹೆಂಗಿದೆ ಅಂತ, ಎಕ್ಸ್ಪೀರಿಯನ್ಸ್ ಮಾಡೋಣ ಇಬ್ರು ಒಟ್ಟಿಗೆ. ಈಗ ಒಳಗಡೆ ಬಂದಿದ್ದೀನಿ, ಕೈಗೆ ಒಂದು ಸೀಲ್ ಆಗಿ ಕಳಿಸ್ತಾರೆ ಟಿಕೆಟ್ ತಗೊಂಡು. ಇದು ಪ್ಲಾಸ್ಮಾ ಬಾಲ್ ಇದೆ, ಅದನ್ನ ಮುಟ್ಟಿದ್ರೆ ಎಲೆಕ್ಟ್ರಿಸಿಟಿ ಬರುತ್ತೆ ನೋಡಿ. ಈಗ ಅಲ್ಲಿ ನೋಡಿದ್ರಲ್ಲ ಪ್ಲಾಸ್ಮಾ ಬಾಲ್, ಇಲ್ಲಿ ನೋಡಿ ಕೂದ್ಲೆಲ್ಲ ಮಿಸ್ಟರ್ ಬೀನ್ ಅಲ್ಲಿ ನೋಡಿರ್ತೀರಾ, ಅದೇ ತರ ಇಲ್ಲಿದೆ. ಕೂದ್ಲು ಮೇಲೆ ಹೋಗುತ್ತೆ, ಅದ್ರ ಇದು ಬರೀ ಲೇಡೀಸ್ ಮಾತ್ರ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಇವಾಗ ನೋಡಿದ್ರಲ್ಲ ಡ್ಯಾನ್ಸ್, ನಿಜವಾಗ್ಲೂ ಚೆನ್ನಾಗಿತ್ತು. ಅವರಲ್ಲಿ ಲಾಸ್ಟ್ ಅನೌನ್ಸ್ ಮಾಡಿದ್ರು ಏನಂದ್ರೆ, ಅವರಲ್ಲಿ ಡ್ಯಾನ್ಸ್ ಮಾಡ್ತಿರೋರು ಮಿಲಿಯನ್ ವಾಲ್ಟ್ ಅಂತ ಹೇಳಿದ್ರು. ಆ ಎಲೆಕ್ಟ್ರಿಸಿಟಿ ಮಧ್ಯದಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡಿದಂತೆ. ನಿಜವಾಗ್ಲೂ ಅವ್ರು ಡೈರೆಕ್ಟ್ ಮೆಚ್ಚಬೇಕು. ನಮ್ಗೆ ಕೈಯಲ್ಲಿ ಅಷ್ಟು ಇದ್ಕೊಟ್ಟು ಹೆದರಿಕೆ ಆಗ್ತಿತ್ತು, ಆದ್ರೆ ಅವರು
ಅದೇನು ಎಲ್ಲ ಫುಲ್ ಸೇಫ್ಟಿ ಇತ್ತು ಮಾತ್ರ. ಆದ್ರೂ ಅವರು ಡೈಲಿ ಪರ್ಫಾರ್ಮ್ ಮಾಡ್ಬೇಕಾತರ ಒಂದೊಂದು ಟೈಮಲ್ಲೂ ಮಾಡ್ತಿರ್ಬೇಕು. ಸೆಲ್ಯೂಟ್ ಅವ್ರಿಗೆ. ಇಬ್ರು ಎಲ್ಲ ರೆಡಿಯಾಗಿ ಸ್ನೋ ಪಾರ್ಕ್ ಒಳಗಡೆ ಹೋಗಕ್ಕೆ ರೆಡಿ ಆಗಿದ್ದೀನಿ. ಎಲ್ಲ ಫುಲ್ ಜಾಕೆಟ್ ಇದೆಲ್ಲ ಕೊಟ್ಟಿದ್ದಾರೆ, ಇನ್ನು ಹಾಕೊಂಡು ಹೋಗೋದು. ಇಲ್ಲೇ ಎಂಟ್ರೆನ್ಸ್ ಇದೆ ನೋಡಿ, 5 ಡಿಗ್ರಿ ಕಮ್ಮಿ ಇದೆ ಅಂತ ಎಲ್ಲ ಜಾಕೆಟ್ ಎಲ್ಲ ಕೊಟ್ಟಿದ್ದಾರೆ ಎದುರುಗಡೆ ನೋಡಿ. ಇಬ್ರು ಫುಲ್ ಕೋಲ್ಡ್ ಆಗಿದೆ, ಎಲ್ಲ ಕೋಲ್ಡ್ ಆಗಿದೆ. ಬಾಯಲ್ಲಿ ಹೊಗೆನು ಬರ್ತಾ ಇದೆ. ಇಲ್ಲಿಂದ ಕುತ್ಕೊಂಡು ಈಗ ಜಾರೋದಿದೆ ನೋಡಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಗುರು, ನಾನೀಗ ನಿಮ್ಮನ್ನ ಇಷ್ಟು ದೂರ ಗೋವಾಕ್ ಕರ್ಕೊಂಡ್ ಬಂದ್ಮೇಲೆ ಗೋವದ್ದು ಫೇಮಸ್ ಡಿಶ್ ಗೋವನ್ ಫಿಶ್ ಕರಿಯನ್ನು ಟ್ರೈ ಮಾಡಿಸಿಲ್ಲ ಅಂದ್ರೆ ತಪ್ಪಾಗಲ್ವಾ? ಅದಕ್ಕೆ ಈಗ ಗೂಗಲ್ ಅಲ್ಲೆಲ್ಲ ಸರ್ಚ್ ಮಾಡಿ ಹತ್ರದಲ್ಲಿ ಒಂದು ಹೋಟ್ಲ್ ಇದೆ. ತುಂಬಾ ದೂರ ಇತ್ತು ಹೋಟ್ಲು. ತುಂಬಾ ಸರ್ಚ್ ಮಾಡಿ ಹತ್ರದಲ್ಲಿ ಒಂದು ಹೋಟ್ಲು ಸಿಕ್ಕಿದೆ. ಆ ಹೋಟ್ಲಲ್ಲಿ ಗೋವನ್ ಫಿಶ್ ಕರಿ ಇದೆ. ಬನ್ನಿ ಹೋಗಿ ಟೇಸ್ಟ್ ಮಾಡೋಣ, ನಿಮ್ಗೂ ಟೇಸ್ಟ್ ಮಾಡಿಸ್ತೀನಿ. ಬನ್ನಿ ಹೋಟ್ಲಲ್ಲಿ ಹೋಗಿ ಸಿಗ್ತೀನಿ. ಅದು ಫಸ್ಟಿಗೆ ಹೋಗಿ ಹೋಟ್ಲು ಹುಡುಕ್ಬೇಕು, ಎಲ್ಲಿದೆ ಅಂತ ಗೊತ್ತಿಲ್ಲ. ಬನ್ನಿ, ಡೈರೆಕ್ಷನ್ ಹಾಕಿದ್ದೀನಿ. ಗುರು ಆ ಕಡೆಯಿಂದ 10 ನಿಮಿಷ ನಡ್ಕೊಂಡು ಬಂದೆ ನಮ್ಮ ಹೋಟ್ಲಿಂದ. ಇಲ್ಲಿ ನೋಡಿದ್ರೆ ಬಂದ್ಬಿಟ್ಟು ಫಸ್ಟಿಗೆ ಗೂಗಲ್ ಮ್ಯಾಪ್ ಅಲ್ಲಿ ಹೋಟ್ಲು ಇಲ್ಲೇ ಲೊಕೇಶನ್ ತೋರಿಸ್ತಿದೆ. ನೋಡಿದ್ರೆ ವೆಜ್ ಹೋಟ್ಲು. ಅದ್ರ ಪಕ್ಕದಲ್ಲಿ ಓದ್ಬೇಕಾದ್ರೆ ಗೊತ್ತಾಯ್ತು ಇಲ್ಲಿ ನಾನ್ ವೆಜ್ ಹೋಟ್ಲು ಇದೆ ಅಂತ. ಇಲ್ಲಿ ನೋಡಿ ಅಕ್ಕ ಪಕ್ಕನೇ ಇದೆ ವೆಜ್ ನಾನ್ ವೆಜ್. ನೋಡಿ ಅದು ವೆಜ್ ಹೋಟ್ಲು, ಇದು ಸಹರಾ ರೆಸ್ಟೋರೆಂಟ್ ಅಂತ. ಇದು ನಾನ್ ವೆಜ್ ಹೋಟ್ಲು ಇಲ್ಲಿದೆ. ಇಲ್ಲಿ ಕೇಳಿದೆ, ಆರ್ಡರ್ ಕೊಟ್ಟಿದ್ದೀನಿ. Few moments later. ನಮ್ ಡಿಶ್ ಫೈನಲಿ ಬಂದಿದೆ. ನಾನು ಫಸ್ಟ್ ಏನ್ ಅನ್ಕೊಂಡೆ ಅಂದ್ರೆ ಗೋವಾನ್ ಫಿಶ್ ಅಂದ್ರೆ ಅದೇ ಸಪ್ರೇಟ್ ಜಾತಿಯ ಫಿಶ್ ಅನ್ಕೊಂಡೆ. ಆದ್ರೆ ಅದಲ್ಲ. ಗೋವಾನ್ ಅಂದ್ರೆ ಇಲ್ಲಿ ಬಂದು ಆ ಕಲ್ಚರ್ ಇರ್ಬೋದು, ಇಲ್ಲಿ ಗೋವಾದ ಸ್ಟೈಲ್ ಫಿಶ್ಗೆ ಗೋವಾನ್ ಫಿಶ್ ಅಂತ ಹೇಳ್ತಾರೆ. ಈ ಫಿಶ್ ಬಂದ್ಬಿಟ್ಟು ಕಿಂಗ್ ಫಿಶ್ ಅಂತ. ನಿಜವಾಗ್ಲೂ ಸಖತ್ತಾಗಿದೆ. 10 ಔಟ್ ಆಫ್ 10 ಕೊಡ್ಬೋದು ಇದಕ್ಕೆ. ನೋಡಿ ಹೆಂಗೆ ಆನಿಯನ್ಸ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ನಾನು ಸುಳ್ಳು ಹೇಳ್ತಿಲ್ಲ. ಫುಲ್ಲು ಮಸಾಲೆಯಿಂದ ಹಿಡಿದು ಎಲ್ಲ ಸಕ್ಕದಾಗಿದೆ. ಕ್ರಿಸ್ಪಿಯಾಗಿ ಮಸಾಲ. ರವೆ ಹಾಕಿದ್ದಾರೆ. ನಾನು ನಿಜ ಹೇಳ್ಬೇಕು ಅಂದ್ರೆ ರವೆ ತಿನ್ನಲ್ಲ ಫಿಶ್ ಫ್ರೈಗೆ, ನಂಗೆ ಅದು ಇದಾಗಲ್ಲ. ಆದ್ರೆ ಇಲ್ಲಿ ನಿಜವಾಗ್ಲೂ ಚೆನ್ನಾಗಿದೆ. ನಿಜವಾಗ್ಲೂ ವರ್ತಿತ್ತು. ಕಾಸು ಕೊಟ್ಟರು ಇಂಥ ಫುಡ್ ತಿನ್ಬೇಕು. ಸಕ್ಕದಾಗಿದೆ ಗುರು. ನಾನಂತೂ ಗೋವಾಕ್ ಬಂದ್ಮೇಲೆ ತುಂಬಾ ವಿಷಯ ಕಲ್ತ್ಕೊಂಡೆ. ಅದು ಲೈಫ್ಗೊಂದು ಲೆಸನ್ ತರ ಆ ತರ ಕಲ್ತ್ಕೊಂಡೆ. ಅದ್ರಲ್ಲಿ ನಾನು ನಿಮ್ಮ ಹತ್ರ 2 ವಿಷಯ ಶೇರ್ ಮಾಡ್ಕೊತೀನಿ. ಒಂದು ಏನಪ್ಪಾ ಅಂದ್ರೆ, ಲೈಫಲ್ಲಿ ನಮ್ಗಿಂತ ನಮ್ ಒಳ್ಳೆ ಕಂಪೆನಿಯನ್ ನಮ್ಗೆ ಬೇರೆ ಯಾರು ಇಲ್ಲ. ಇನ್ನೊಂದೇನಂದ್ರೆ, ನಿಮ್ ಮನ್ಸಿಗೆ ಏನ್ ಖುಷಿ ಕೊಡುತ್ತೋ ಅದನ್ನ ಮಾಡಿ. ಜನ ಏನ್ ಅನ್ಕೋತಾರೆ, ಅವ್ರು ಏನ್ ಅನ್ಕೋತಾರೆ, ಇವ್ರು ಅನ್ಕೋತಾರೆ ಅಂತ ಕೇರ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಜನ ಇರೋದೇ ನಗಕ್ಕೆ, ಇರೋದೇ ತುಳಿಯಕ್ಕೆ. ಅವ್ರ ಕೆಲ್ಸ ಅದೇ. ಅದ್ ಬಿಟ್ರೆ ಬೇರೆ ಏನು ಮಾಡಕ್ ಬರಲ್ಲ ಅವ್ರಿಗೆ. ಏನಪ್ಪಾ ಅಂದ್ರೆ, ಒಂದು ಗಿಡ ಇದೆ ಸಿರಿಪೊಟ್ಲೆ ಅಂತ. ಅದು ರೋಡ್ ಸೈಡ್ ಅಲ್ಲೆಲ್ಲ ಇರುತ್ತೆ. ಅದನ್ನ ಜನ ಎಷ್ಟೇ ತುಳ್ಕೊಂಡು ಹೋಗ್ಲಿ ಅದ್ ಸಾಯಲ್ಲ. ಅದು ಇನ್ನೂ ಬೆಳಿತಾನೆ ಇರುತ್ತೆ. ನಾವು ಅಷ್ಟೇ ಲೈಫಲ್ಲಿ ಯಾರೇನೇ ಅನ್ಕಲ್ಲಿ ಅವ್ರ ಕಡೆ ನಾವು ಕಿವಿಯೇ ಕೊಡ್ಬಾರ್ದು. ನಮ್ಮ ಪಾಡಕ್ ನಾವು ಬೆಳಿತಾ ಹೋಗ್ಬೇಕು. ಇವತ್ತು ವಾಪಸ್ ಹೋಗ್ತಿದ್ದೀನಿ. ಇಲ್ಲಿಗೆ ವಿಡಿಯೋನ ಮುಗಿಸ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಹಾಕಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಲವ್ ಫ್ರಮ್ ಗೋವಾ.